ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಪರಂಗಿಕಾಯಿಂದ ಪಾಯಸನ ಯಾವ ರೀತಿಯಾಗಿ ಮಾಡ್ಬೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಅಮ್ಮ ಮಾಡ್ತಿರೋಂಥ ರೆಸಿಪಿ. ಅಮ್ಮ ಯಾವ ರೀತಿಯಾಗಿ ಇದನ್ನು ಮಾಡ್ತಾರೆ ಅನ್ನೋದನ್ನು ನೋಡೋಣ. ಸೊ ಪರಂಗಿಕಾಯಿನ ನೀಟಾಗಿ ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣದಾಗಿ ಹೆಚ್ಚುತ್ತಾ ಇದ್ದೀನಿ. ಸೊ ತುಂಬ ಚಿಕ್ಕದಾಗೂ ಬೇಡ, ತುಂಬ ದೊಡ್ಡದಾಗೂ ಬೇಡ, ಒಂದು ನಾರ್ಮಲ್ ಸೈಜಲ್ಲಿದ್ದರೆ ಸಾಕು. ಇದ್ರ ಮೇಲಿನ ಸಿಪ್ಪೆ ಮತ್ತು ಒಳಗೆ ಸ್ವಲ್ಪ, ಇವಾಗ ಪಪ್ಪಾಯಿನ ಒಳಗಡೆ ಬೀಜ ಹೆಂಗಿರುತ್ತೋ ಅದರೊಳಗಡೆನೂ ಸ್ವಲ್ಪ ಬೀಜ ಅದೆಲ್ಲಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈ ಸೈಜಲ್ಲಿ ನಾನು ಹೆಚ್ಚಿಟ್ಟಿದ್ದೀನಿ. ಸೊ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನಾವು ಯೂಸ್ ಮಾಡ್ಕೊಳ್ಬೋದು. ಅಮ್ಮ ಮೊದಲೆಲ್ಲ ಮಾಡ್ತಿದ್ರು, ಇತ್ತೀಚೆಗೆ ತುಂಬ ದಿನ ಆಗಿತ್ತು ನಾನು ತಿಂದಿರಲಿಲ್ಲ. ಸೊ ಊರಿಗೆ ಹೋದಾಗ ಅಮ್ಮ ನನಗೋಸ್ಕರ ಅಂತ ಮಾಡಿಕೊಟ್ರು. ಸೊ ತುಂಬ ಟೇಸ್ಟಿಯಾಗಿತ್ತು. ನೋಡ್ತಾ ಇರ್ಬೋದು, ಇದು ಒಳಗಡೆ ಇದ್ದಂತಹ ಬೀಜಗಳು. ಇದನ್ನು ಒಣಗಿಸ್ಬಿಟ್ಟು ಈ ಬೀಜನ ಒಳಗಡೆ ಸೂರ್ಯಕಾಂತಿ ಒಳಗಡೆ ಯಾವ ರೀತಿ ಇರುತ್ತೋ ಆ ಥರ ಇದರೊಳಗಡೆ ಬೀಜ ಇರುತ್ತೆ. ಅದನ್ನು ನಾವು ತಿನ್ನೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ನೋಡ್ಬೋದು ನೀವು, ಇದನ್ನು ತೊಳೆದ್ಬಿಟ್ಟು ಅಮ್ಮ ಅಕ್ಕಿ ಜೊತೆನೇ ಕುಕ್ಕರಿಗೆ ಹಾಕ್ತಾಯಿದ್ದಾರೆ. ಹಾಕಬೇಕಾದ್ರೆ ಅಕ್ಕಿನ ಕೆಳಗಡೆ ಹಾಕಿ ಮೇಲೆ ಹಾಕಿರ್ತೀವಿ ಪರಂಗಿಕಾಯಿನ. ಕುಕ್ಕರ್ ವಿಷಲ್ ಆದಮೇಲೆ ಓಪನ್ ಮಾಡಿದರೆ ಪರಂಗಿಕಾಯಿಗಳೆಲ್ಲ ಕೆಳಗಡೆ ಹೋಗಿರುತ್ತೆ, ಅಕ್ಕಿ ಎಲ್ಲ ಫುಲ್ಲು ಅನ್ನ ಆಗಿ ಮೇಲೆ ಬಂದಿರುತ್ತೆ. ಸೊ ನೀರು ಅಷ್ಟೇ ಅಳತೆಯಲ್ಲಿ ಹಾಕಬೇಕು, ಇಷ್ಟೇ ಅಳತೆಯಲ್ಲಿ ಹಾಕಬೇಕು ಅಂತ ಏನಿಲ್ಲ. ಯಾಕಂದರೆ ಪಾಯಸ ಅಲ್ವಾ, ಅನ್ನ ಸ್ವಲ್ಪ ಮೆತ್ತಗಾದ್ರೂ ಸರಿ ಹೋಗುತ್ತೆ. ಅದಕ್ಕೋಸ್ಕರ ನೀವು ನಾರ್ಮಲಾಗಿ ಒಂದು ಲೋಟಕ್ಕೆ ಯಾವ ರೀತಿಯಾಗಿ 2 ಲೋಟ ನೀರು ಹಾಕ್ತಿದ್ರೋ ಅದೇ ರೀತಿಯಾಗಿ ಇಟ್ಬಿಟ್ಟು 2 ವಿಷಲ್ ಹೊಡೆಸಿದ್ರೆ ಸಾಕು. ಇನ್ನೂ ಸ್ವಲ್ಪ ಉಪ್ಪನ್ನು ಸೇರಿಸ್ಬೇಕಾಗುತ್ತೆ, ಜಾಸ್ತಿ ಬೇಡ. ಆಮೇಲೆ ಪಾಯಸ ಮಾಡೋದ್ರಿಂದ ಅನ್ನಕ್ಕೆ ಹಾಕೋ ಥರ ಜಾಸ್ತಿ ಉಪ್ಪು ಬೇಕಾಗೋದಿಲ್ಲ, ಸ್ವಲ್ಪ ಹಾಕಿದರೆ ಸಾಕು. ಅಮ್ಮ ಮತ್ತು ಇಲ್ಲಿ ಒಂದೇ ಒಂದು ಲವಂಗ ಮತ್ತು ಏಲಕ್ಕಿ ಬೀಜ ಇರುತ್ತಲ್ಲ ಅದು, ಮತ್ತು ಗಸಗಸೆ ಮತ್ತು ಶುಂಠಿ ಪುಡಿ. ಶುಂಠಿ ಇದ್ದರೆ ಶುಂಠಿನೂ ಹಾಕ್ಕೊಳ್ಬೋದು, ಹಸಿ ಶುಂಠಿ ಎಲ್ಲ ಒಣ ಶುಂಠಿನೂ ಹಾಕ್ಕೊಳ್ಬೋದು. ಇಲ್ಲ ಅಂತೇಳಿದರೆ ಶುಂಠಿ ಪೌಡರ್ನ ಯೂಸ್ ಮಾಡ್ಬೋದು. ಒಂದು ಗಸಗಸೆ ಪ್ಯಾಕೆಟ್. ಇದ್ರ ಜೊತೆಗೆ ಸ್ವಲ್ಪ ಕಾಯನ್ನು ಹಾಕಿ ನಾವು ರುಬ್ಕೊಳ್ಬೇಕಾಗುತ್ತೆ, ಸ್ವಲ್ಪ ನೀರು ಹಾಕ್ಬಿಟ್ಟು. ಮತ್ತು ಪಾಯಸಕ್ಕೆ ಹಾಕೋದಕ್ಕೆ ನಾವು ಬೆಲ್ಲನ ಸಪ್ರೇಟ್ ಪಾತ್ರೆಯಲ್ಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬೆಲ್ಲದ ಹಾಲು ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಹಾಗೇ ಡೈರೆಕ್ಟಾಗಿ, ಕೆಲವರು ನಾನು ನೋಡಿದ್ದೀನಿ ಡೈರೆಕ್ಟಾಗಿ ಹೂರಣ ಅದೆಲ್ಲ ಮಾಡುವಾಗ ಡೈರೆಕ್ಟಾಗಿ ಬೆಲ್ಲ ಕೊಟ್ಟು ಅದಕ್ಕೇ ಸೇರಿಸ್ಬಿಡ್ತಾರೆ. ಅದಕ್ಕಿಂತ ಇದು ಒಳ್ಳೆಯದು. ಯಾಕಂದರೆ ಬೆಲ್ಲ ಕರಗಿದಾಗ ಅದರಲ್ಲಿ ಏನಾದರೂ ಕಸರಿದ್ರೆ ಎಲ್ಲ ಕೆಳಗಡೆ ಹೋಗ್ಬಿಡುತ್ತೆ. ಸೊ ಅದನ್ನು ನಾವು ಕುಕ್ಕರಿಗೆ ಹಾಕೋವಾಗ, ಅಂದರೆ ಪಾಯಸ ಹೂರಣಕ್ಕೆ ಏನಾದಕ್ಕಾದರೂ ಹಾಕೋವಾಗ ಒಂದು ಜರಡಿಲಿ ಸೋಸಿ ಹಾಕಿದರೆ ಮುಗೀತು. ಸೊ ಸೋಸಿ ಹಾಕಿದ್ರೇ ಒಳ್ಳೆಯದು. ಆ ರೀತಿಯೇ ಟ್ರೈ ಮಾಡಿ, ಡೈರೆಕ್ಟಾಗಿ ಬೆಲ್ಲನ ಹಾಕೋಕ್ಕೆ ಹೋಗಬೇಡಿ. ಇನ್ನು ನೋಡಿದ್ರಲ್ವ, ಕುಕ್ಕರ್ ಓಪನ್ ಮಾಡಿದ ತಕ್ಷಣ ನಾವು ಅನ್ನಕ್ಕೆ ಇಟ್ಟಿದ್ದೀವೇನೋ ಅನ್ನೋ ಥರ ಪರಂಗಿಕಾಯಿ ಎಲ್ಲ ಕೆಳಗಡೆ ಹೋಗ್ಬಿಟ್ಟು ಅನ್ನ ಮಾತ್ರ ಮೇಲೆ ಬಂದಿರುತ್ತೆ. ನಾನು ಬೆಲ್ಲದನ್ನ ಸೋಸ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಬೆಲ್ಲ ಎಷ್ಟೇ ಚೆನ್ನಾಗಿರುತ್ತಂದ್ರೂ ಸ್ವಲ್ಪನಾದ್ರೂ ಕಸರು ಕಡ್ಡಿ ಅಥವಾ ಸಣ್ಣದು ಕಲ್ಲು ಥರ ಏನಾದರೂ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಸೋಸ್ಕೊಳ್ಬೇಕು. ನೋಡ್ಬೋದು ನೀವು, ನೋಡಿ ಎಷ್ಟು ಕಸರಿದೆ ಅಂತ. ಇದು ಗಂಟು ಆಗಬಾರ್ದು, ಅದಕ್ಕೋಸ್ಕರ ಬೆಲ್ಲದಲ್ಲಿ ಹಾಕಿದ ಮೇಲೆ, ಈಗ ಗ್ಯಾಸ್ನ ಆಫ್ ಮಾಡಿರೋದು, ಆನ್ ಮಾಡ್ಕೊಂಡಿಲ್ಲ ಇನ್ನು. ಬೆಲ್ಲದಲ್ಲಿ ಹಾಕಿದ ತಕ್ಷಣ ನೀವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಏಕೆಂದರೆ ಗಂಟು ಆಗಬಾರ್ದು ಅಂತ. ನೆಕ್ಸ್ಟು ನೀವು ಮಿಕ್ಸಿ ಮಾಡ್ಕೊಂಡಿರ್ತೀರಲ್ವ, ಒಂದು ಲವಂಗ ಮತ್ತು ಶುಂಠಿ ಪೌಡರು, ಒಂದು 2 ಏಲಕ್ಕಿ ಮತ್ತು ಕೊಬ್ಬರಿ, ಗಸಗಸೆ. ಸೊ ಇದನ್ನು ಸೇರಿಸ್ಬಿಟ್ಟು ಇನ್ನೊಂದು ಸರಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ, ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಿಮಗೆ ಯಾವ ಗಟ್ಟಿ ಆಗಬೇಕಾದ್ರೆ ಗಟ್ಟಿಯಾಗಿಲ್ಲ ತೆಳುವಾಗಿ ಮಾಡ್ಕೊಳ್ಬೋದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.